ಅವನ್ನ ವಿಚಾರಣಾಧೀನ ಕೈದಿಗಳು ಅಥವಾ ಕೈದಿಗಳನ್ನ ನೋಡೋದಕ್ಕೆ ವಾರಕ್ಕೆ ಎಷ್ಟು ಜನಕ್ಕೆ ಅಲೋ ಮಾಡ್ತಾರೆ? ಫ್ಯಾಮಿಲಿ ಅವ್ರಿಗಿರ್ಬೋದು ಅಥವಾ ಆಪ್ತರಿಗಿರ್ಬೋದು? ಒಳ್ಳೆ ಕ್ವಶನ್ನು. ಆಮೇಲೆ ಕೆಲವು ಜನ ಹೇಳ್ತಾರೆ ಪವಿತ್ರ ಗೌಡರನ್ನ ಅಲ್ಲಿ ಮೀಟ್ ಮಾಡಿದ್ರು, ಹಾಸ್ಪಿಟ್ಲಲ್ಲಿ ಮೀಟ್ ಮಾಡಿದ್ರು, ಇಲ್ಲಿ ಮೀಟ್ ಮಾಡಿದ್ರು ಅಂತ. ಅದೆಲ್ಲ ಏನೇ ಇಲ್ಲ. ಪವಿತ್ರ ಗೌಡ ಅಂತಲೇ ಅಲ್ಲ, ದರ್ಶನ್ ಅವರು ಯಾವುದೇ ಒಬ್ಬ ಲೇಡೀಸ್ನ ಮೀಟ್ ಮಾಡಬೇಕಂದಾಗ ಬರೆಸ್ಬೇಕಲ್ಲಿ, ಮಂಗಳವಾರ ದಿವಸ ಬರೆಸ್ಬೇಕು. ಸರ್ ನನ್ನ ತಂಗಿನೋ ನನ್ನ ಅಕ್ಕನೋ ಈ ಥರ ಲೇಡೀಸ್ ಬ್ಯಾರಕಲ್ಲಿದ್ದಾರೆ, ನಾನು ಅವ್ರನ್ನ ಮೀಟ್ ಮಾಡಬೇಕು ಅಂತ ಬರೆಸಿದಾಗ ಅವರೊಂದು ಅವಕಾಶ ಮಾಡಿಕೊಡ್ತಾರೆ ಮೀಟ್ ಮಾಡೋಕ್ಕೆ. ಪವಿತ್ರ ಗೌಡಗೂ ಅವಕಾಶ ಮಾಡಿಕೊಡ್ತಾರೆ, ಎಲ್ಲರಿಗೂ ಅವಕಾಶ ಮಾಡಿಕೊಡ್ತಾರೆ. ಆಚೆಗಡೆ ಬಂದವರಿಗೆ 2-3 ಸಲ ಸ್ಪೆಷಲ್ ಇಂಟರ್ವ್ಯೂ ಅಂತ ಬರುತ್ತೆ. ಅವ್ರನ್ನೆಲ್ಲ ನಾರ್ಮಲ್ ಜನರಲ್ ಆ್ಯಕ್ಚುಲಿ ಎಂಟ್ರಿ ಅಂತಾರೆ, ಜೈಲ್ ಭಾಷೆಯಲ್ಲಿ ಎಂಟ್ರಿ ಅಂತಾರೆ. ನಾವು ಇಂಟರ್ವ್ಯೂ ಮಾಮೂಲು ನಿಮಗೆ ಜನರಲ್ ಇದರಲ್ಲಿ ಇಂಟರ್ವ್ಯೂ ಮಾಡೋಕ್ಕಾಗಲ್ಲ, ಅವನ್ನ ಸ್ಪೆಷಲ್ ಇಂಟರ್ವ್ಯೂವಲ್ಲೇ ಮಾಡ್ಬೋದು, ಅದು ಏನು ತೊಂದರೆ ಇಲ್ಲ. ಆಮೇಲೆ ಇನ್ನೊಂದು ಏನಂತಂದರೆ ಅವರು ಇಂಟರ್ವ್ಯೂ ಬರಬೇಕಂದ್ರೆ ತುಂಬ ಸೆಕ್ಯೂರಿಟಿ ಇರುತ್ತೆ. ದರ್ಶನ್ ಅವ್ರಿಗೆ ಸೆಕ್ಯೂರಿಟಿ ಇರುತ್ತೆ. ಅವ್ರು ಬಂದಾಗ ಯಾರು ಇಲ್ದಿರೋ ಸಮಯದಲ್ಲಿ ASP ಅಸಿಸ್ಟೆಂಟ್ ಸೂಪರ್ಡೆಂಟು ಪ್ಲಸ್ ಅವರು ಕಾವಲಿರ್ತಾರೆ, 4 ಜನ ವಾರ್ಡರ್ಗಳಿರ್ತಾರೆ. ಅವಾಗ ಅವ್ರ ತಾಯಿನ ಯಾರೋ ಬಂದು ಮೀಟ್ ಮಾಡಿಕೊಂಡು ಅವ್ರು ಹೋಗೋವರೆಗೂ ತುಂಬ ಜವಾಬ್ದಾರಿಯಿಂದ ASP ಅಸಿಸ್ಟೆಂಟ್ ಸೂಪರ್ಡೆಂಟ್ ನೋಡ್ಕೋಬೇಕು. ಥ್ಯಾಂಕ್ ಯು ಸರ್. ಜೈಲಿನ ವಿಚಾರಗಳು ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಚರ್ಚೆ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇದರ ಹೊರತಾಗಿ ಜೈಲಲ್ಲಿ ಇದ್ದಂತಹ ಆರೋಪಿಗಳಿಗೆ ಅಥವಾ ಅಪರಾಧಿಗಳಿಗೆ ಪಶ್ಚಾತ್ತಾಪದ ಒಂದು ಪ್ರತಿ ಕ್ಷಣವೂ ಇದ್ದೇ ಇರುತ್ತೆ ಅಂತಕ್ಕಂಥ ಮಾತನ್ನು ನೀವು ಹೇಳಿದ್ರಿ. ಇದೇ ದರ್ಶನ್ ಅವರು 2011ರಲ್ಲಿ ಕೌಟುಂಬಿಕ ಕಲಹಗಳಲ್ಲಿ ಪತ್ನಿಗೆ ಮಾನಸಿಕ ದೈಹಿಕ ಹಿಂಸೆ ಕೊಟ್ಟಿದ್ದರ ಹಿನ್ನೆಲೆಯಲ್ಲಿ ವಿಚಾರಣಾಧೀನ ಕೈದಿಯಾಗಿ ಅವಾಗಲೂ ಹೋಗಿರ್ತಾರೆ, ಅವಾಗಲೂ ಇದೇ ಪರಪ್ಪನಗ್ರಹಾರದಲ್ಲಿರ್ತಾರೆ. ಅದರಿಂದ ಹೊರಗಡೆ ಬಂದ ಮೇಲೆ ಬದಲಾಗ್ತಾರೆ ಅಂದ್ಕೊಂಡ್ವಿ. ಇಲ್ಲ, ದಿನದಿಂದ ದಿನಕ್ಕೆ ಅವರ ಅಟ್ಟಹಾಸ ಜಾಸ್ತಿ ಆಗುತ್ತೆ, ಸಾಕಷ್ಟು ಕಾಂಟ್ರವರ್ಸಿಗಳು ಮಾಡ್ಕೊತಾರೆ, ವಿವಾದಗಳಲ್ಲಿ ಸಿಲುಕೊಂತಾರೆ, ಅವರ ಭಾಷೆ ಮೇಲೆ ಅವರಿಗೆ ಹಿಡ್ತಾ ಇಲ್ಲ, ಕೆಟ್ಟ ಪದಗಳನ್ನು ಸಾರ್ವಜನಿಕ ವೇದಿಕೆಗಳಲ್ಲಿ ಬಳಸ್ತಾರೆ. ಸರ್, ನೀವು ತುಂಬ ಒಳ್ಳೆಯ ಕ್ವಶನ್ ಕೇಳಿದ್ರಿ ನನಗೆ. ಪ್ರತಿಯೊಬ್ಬರು ಬದಲಾಗ್ತಾರೆ. ಈಸ್ ನಾಟ್ ಎ ಬಿಚುವಲ್ ಅಫೆಂಡರ್. ಅವ್ರಿಗೆ ಒಂದು ಕ್ಷಣದಲ್ಲಿ 28 ದಿವಸ ಕಳೆದಿರೋದು ದೊಡ್ಡದು ಅನಿಸ್ಲಿಲ್ಲ. ಅವ್ರಿಗೆ ಏನೂ ಅನಿಸ್ಲಿಲ್ಲ, ನನ್ನ ಹೆಂಡತಿಗೆ ಹೊಡೆದಿದ್ದೀನಿ, ಏನೋ ಆಗ್ಬಿಡ್ತು ಅಂತ ಬಂದರು. ಅದಕ್ಕಿಂತ ಮುಂಚೆ ಬಂದ ತಕ್ಷಣ ಸಾರಥಿ ಸೂಪರ್ ಡೂಪರ್ ಹಿಟ್ಟಾಯಿತು. ಹಿಟ್ಟಾದ ತಕ್ಷಣವೇ ಅವ್ರಿಗೆ ಅದಕ್ಕಿಂತ ಮುಂಚಾಗಿ ಕುಡಿತಕ್ಕೆ ತುಂಬ ಅಡಿಕ್ಟ್ ಆದರು. ಅವರು ಆ್ಯಕ್ಚುಲಿ ನಾನು ಏನು ಹೇಳೋದಂತಂದರೆ, ಅವರು ನನ್ನ ಒಂದು ಅನುಭವದ ಪ್ರಕಾರ ಈಸ್ ಸಫರಿಂಗ್ ಫ್ರಮ್ ಆಲ್ಕೋಹಾಲಿಕ್ ಡಿಸಾರ್ಡರ್ ಅಂತ ನಾನು ದಯವಿಟ್ಟು ಒಂದು ಸಾಮಾನ್ಯ ಮನುಷ್ಯನಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ. ಅಂತಂದರೆ ಕುಡಿದಾಗ ಒಬ್ಬೊಬ್ಬರಿಗೆ ಒಂದೊಂದು ಇದಿರುತ್ತೆ, ವೀಕ್ನೆಸ್ ಇರುತ್ತೆ. ನನಗೂ ವೀಕ್ನೆಸ್ ಇದೆ, ನಾನೇನು ಸಾಚ ಅಲ್ಲ, ನನಗೂ ವೀಕ್ನೆಸ್ ಇದೆ. ನಮಗೆ ಕುಡಿದಾಗ ಸೆಲೆಬ್ರಿಟಿಗಳಿಗೆ ಫೋನ್ ಮಾಡಬೇಕು, IPS ಆಫೀಸರ್ಗಳಿಗೆ ಫೋನ್ ಮಾಡಬೇಕು, MLAಗೆ ಫೋನ್ ಮಾಡಬೇಕು, MP ನನ್ನ ವೀಕ್ನೆಸ್ಸು. ಅವರಿಗೆ ಒಬ್ಬರು ಯಾರೋ ನೋಡಿದ ತಕ್ಷಣ ಯಾರೋ ಏನೋ ಆದ ತಕ್ಷಣ ಹೊಡೆದು ಬಿಡಬೇಕು, ಅವ್ರಿಗೊಂದು ವೀಕ್ನೆಸ್ ಇದೆ. ಒಬ್ಬೊಬ್ಬರಿಗೆ ಒಂದೊಂದು ವೀಕ್ನೆಸ್ ಇರುತ್ತೆ ಸರ್. ಇವಾಗ ನೀವು ಹೇಳ್ತಿರಲ್ಲ ಸರ್, ಇವಾಗ ಸಿಮ್ ಕಾರ್ಡ್ ಕೊಟ್ಟವನಿಗೂ ಅರೆಸ್ಟ್ ಮಾಡಿದ್ದಾರೆ, ಆಟೋದಲ್ಲಿ ಹೋದವನಿಗೂ ಅರೆಸ್ಟ್ ಮಾಡಿದ್ದಾರೆ, ಬಾಡಿಗೆಗಂತೂ ಹೋದವನಿಗೂ ಅರೆಸ್ಟ್ ಮಾಡಿದ್ದಾರೆ. 90% ಕ್ರೈಮ್ ಆಗೋದೇ ಕುಡಿತದಿಂದ. ಈ ಕ್ರೈಮ್ ಕೂಡ ನಾನು ಆಗಿದ್ದು ದರ್ಶನ್ ಮಾಡಿ. ಅಫ್ಕೋರ್ಸ್ ಈಗ ಕಾನೂನಾತ್ಮಕವಾಗಿ ಅದನ್ನು ತನಿಖೆ ಮಾಡಬೇಕು, ವಿಚಾರಣೆ ಮಾಡಬೇಕು ಅಂದಾಗ ಅದರಲ್ಲಿ ಯಾರೆಲ್ಲ ಭಾಗಿಯಾಗಿರ್ತಾರೋ ಅವ್ರನ್ನೆಲ್ಲ ಎನ್ಕ್ವೈರಿ ಮಾಡಲೇಬೇಕು. ನಿಮಗೂ ಅದು ಗೊತ್ತಿದೆ ಕಾನೂನು, ಯಾಕಂದರೆ ನಿಮ್ಮ ಕೇಸ್ಗಳು ಹೆಂಗೆಲ್ಲ ಹ್ಯಾಂಡಲ್ ಮಾಡ್ತಾರೆ ಪೊಲೀಸರು ಅಥವಾ ನ್ಯಾಯಾಲಯ ಅಂತಕ್ಕಂಥ ನಿಮಗೆಲ್ಲ ಗೊತ್ತಿದೆ. ಅಫ್ಕೋರ್ಸು ಈಗ ಕೃತ್ಯ ಯಾರು ಮಾಡಿದಾರೋ, ರೇಣುಕಾಸ್ವಾಮಿಯ ಸಾವು ಹೋಗೋದಕ್ಕೆ ಯಾರೆಲ್ಲ ಕಾರಣಕರ್ತರಾಗಿದ್ದಾರೋ ಅದರ ಹಿಂದೆ ವರ್ಕ್ ಮಾಡಿದಂಥವ್ರು, ಅದಕ್ಕೆ ಗೊತ್ತಿಲ್ಲದೇನೋ ಸಾಥ್ ಕೊಟ್ಟಂಥವರು ಕೂಡ ಪರೋಕ್ಷವಾಗಿ ಅವರು ಕೂಡ ತಪ್ಪು ಮಾಡ್ದಂಗೆ ಅಲ್ವಾ ಸರ್? ಕಾನೂನು ಬಿಟ್ಟು ನಾನು ಕಾಮನ್ ಸೆನ್ಸಿಂದ ಮಾತಾಡ್ತೀನಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಾನು ಇದು ವಿಷಯ ನೀವು ಹೇಳೋದು, ಅವ್ರು ಯಾರು ಭಾಗಿಯಾಗಿದ್ದಾರೆ, ಯಾರು ಬಂದಿದ್ದಾರೆ, ಅಲ್ಲಿ ಸಿಮ್ ಕಾರ್ಡ್ ಕೊಟ್ಟಿದ್ದವ್ರು ಯಾರು, ನೀರು ಕೊಟ್ಟವ್ರು ಯಾರು, ಆ ಶೆಡ್ ದಾರಿ ತೋರಿಸ್ತವ್ರು ಎಲ್ಲರಿಗೂ ಅರೆಸ್ಟ್ ಮಾಡಿದ್ದಾರೆ, ಎಲ್ಲರಿಗೂ ತನಿಖೆ ಆಗ್ತದೆ, ಸೂಪರ್ ತನಿಖೆ ಆಗ್ತದೆ. ಅದ್ರ ಬಗ್ಗೆ ನನಗೇನು ಡೌಟ್ ಇಲ್ಲ. ನಾನು ಏನು ಹೇಳ್ತಾ ಇರೋದಂತಂದರೆ, ಕ್ರೈಮ್ ಆಗಿದ್ದು, ಇದು ಮೇಜರ್ ಕ್ರೈಮ್ ಆಗಿದ್ದು ಕುಡಿತದಿಂದ ಸರ್. ನೀವು ಮಚ್ಚಿ ಕೊಟ್ಟವನ್ನ ಅರೆಸ್ಟ್ ಮಾಡ್ತೀರಾ, ಸಿಮ್ ಕಾರ್ಡ್ ಕೊಟ್ಟವನ್ನ ಅರೆಸ್ಟ್ ಮಾಡ್ತೀರಾ, ನೀರು ಕೊಟ್ಟವನ್ನ ಅರೆಸ್ಟ್ ಮಾಡ್ತೀರಾ? ಆದರೆ ಕುಡಿತದಿಂದ ಆಗಿದೆ ಅಂತೀರಾ? ಕುಡಿದಾಗ ಕ್ರೈಮ್ ಮಾಡಿದವ್ರನ್ನ ಅರೆಸ್ಟ್ ಮಾಡಬಾರ್ದು, ಅವ್ರಿಗೆ ಶಿಕ್ಷೆ ಕೊಡಬಾರ್ದು ಅನ್ನೋದು ನಿಮ್ಮ ಇಂಟೆನ್ಷನ್? ಇಲ್ಲ ಸಾರಿ, ಹಂಗಲ್ಲ. ನಾನು ಹೇಳ್ತಾ ಇರೋದು ಏನಂತಂದರೆ, ಕುಡಿತದಿಂದ ಆಗಿರೋದ್ರಿಂದ ನಾನು ಹೇಳ್ತಾ ಇರೋದು ಆ ಧೈರ್ಯ ಪೊಲೀಸರಿಗೂ ಇಲ್ಲ, ಸರ್ಕಾರಕ್ಕೂ ಇಲ್ಲ. ಯಾಕಂದರೆ ಸರ್ಕಾರ ನಡೀತಾ ಇರೋದ್ರ ಲಿಕ್ಕರ್ಸಿಂದ. ಇದು ನಾನು ಜನರಲ್ಲಾಗಿ ನಾನು ಆ್ಯಕ್ಚುಲಿ ಔಟ್ ಆಫ್ ದಿ ಕಾನೂನು ಪ್ಲಸ್ ಔಟ್ ಆಫ್ ದಿ ಕೋರ್ಟ್ ಮಾತಾಡ್ತಾ ಇರೋದು. ಕುಡಿತದಿಂದನೇ ಆಗಿರೋದು, ಯಾವುದು ಕ್ರೈಮಿಂದ ಕುಡಿತ ಅಂತ ನೀವು ಪದೇ ಪದ ಬಳಕೆ ಮಾಡ್ತಿರೋದ್ರಿಂದ ಕೇಳ್ತೀನಿ. ರೀಸೆಂಟಾಗಿ ಒಂದು ಕ್ಷಣದ ಕೋಪವು ಅಂತ ಒಂದು ಸಾಂಗ್ ಕೂಡ ಮಾಡಿದ್ರಿ ನೀವು.
ಒಳಿತು ಮಾಡೋ ಮನುಷ್ಯ ಸಾಂಗು ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಿತ್ತು. ಅದೇ ರೀತಿ ದರ್ಶನ್ ಅವರು ಜೈಲಿಗೆ ಹೋದಾಗ ಒಂದು ಸಾಂಗ್ ಕೂಡ ಮಾಡಿದ್ರಿ, ಯೂಟ್ಯೂಬಲ್ಲಿ ಅದು ಕೂಡ ಸಾಕಷ್ಟು ಜನಕ್ಕೆ ರೀಚ್ ಆಗಿದೆ. ಸೊ ಆ ಸಾಂಗ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಹೇಳೋದಾದರೆ ಸರ್, ನಾನು ಆ್ಯಕ್ಚುಲಿ ಇದು ಜೈಲಲ್ಲಿ ದರ್ಶನ್ಗೋಸ್ಕರ ಮಾಡಿರೋದಲ್ಲ. ನಾನು ಜೈಲಲ್ಲಿ ಇರಬೇಕಂದಾಗ ಅಲ್ಲಿ ಆಗಸ್ಟ್ 15 ಜನವರಿ 26 ಅಲ್ಲೆಲ್ಲ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅಲ್ಲಿ ಕಲಾವಿದರು ಇರ್ತಾರೆ. ಅಲ್ಲಿ ತುಂಬ ಮೇಧಾವಿಗಳಿದ್ದಾರೆ, ತುಂಬ ಟ್ಯಾಲೆಂಟೆಡ್ ಇರ್ತಾರೆ. ಅವ್ರು ಆಡಬೇಕಂದ್ರೆ ಯಾವುದ್ಯಾವುದೋ ಹಿಂದಿ ಸಾಂಗ್ ಆಡ್ತಾಯಿದ್ರು. ಏನು ಹಿಂದಿ ಸಾಂಗ್ ಆಡ್ತಾ ಇದ್ದಾರಲ್ಲ, ನಾನು ಜೈಲಿಗೋಸ್ಕರ ಒಂದು ಸಾಂಗ್ ಬರೀಬೇಕಂತ ಅವತ್ತೇ ಒಂದು ಜನವರಿ 26 ದಿವಸ ಡಿಸೈಡ್ ಮಾಡಿದೆ. ಇಲ್ಲ, ನಾವು ಸಾಂಗ್ ಬರೀಬೇಕು, ನಮ್ಮ ಕನ್ನಡ ಸಾಂಗ್ ಬರೀಬೇಕು. ಅವ್ರು ಯಾರೋ ಮೇರಿ ವತನ್ ಅಂತ ಯಾವುದಾದ್ರು ಹಿಂದಿ ಸಾಂಗೆಲ್ಲ ಆಡ್ತಾಯಿದ್ರು. ಅವಾಗ ಬರೆದಿರೋಂಥ ಸಾಂಗ್ ಅದು ನಾನು ಫ್ರಾಡ್ ಋಷಿ ಅನ್ನೋ ಸಿನಿಮಾಗೆ ಯೂಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ಆದರೆ ಇವಾಗ ಹೋದಾಗ ದರ್ಶನ್ ಅವ್ರಿಗೆ ತುಂಬ ಸೂಕ್ತ ಅನಿಸ್ತು. ಒಂದು ಕ್ಷಣದ ಅದಕ್ಕಿಂತ ಮುಂಚೆ ನಾನು ಬೇರೆ ಹೇಳ್ತೀನಿ ಕೇಳಿ. ಒಂದು ಕ್ಷಣದ ಕೋಪವು ಮದ್ಯಪಾನಭೂತವು, ನೋಡಾಯಿತು ನರಕವು, ಬದುಕಾಯಿತು ನಾಶವು, ಬದುಕಲು ನೀಡಿ ಒಂದು ಅವಕಾಶವು, ನೀವೇ ನಮ್ಮ ಪಾಲಿನ ಪ್ರತ್ಯಕ್ಷ ದೈವವು. ಕಳ್ಳನಾದ ವಾಲ್ಮೀಕಿ ರಾಮಾಯಣ ಬರದ, ದುಷ್ಟನಾದ ಅಂಗೂಲಿ ಬುದ್ಧನಿಂದ ಬದಲಾದ, ಪ್ರತಿಯೊಬ್ಬ ಸಂತನಿಗೂ ಉಂಟು ಇತಿಹಾಸವು, ಪ್ರತಿಯೊಬ್ಬ ಪಾಪಿಗೂ ಉಂಟು ಭವಿಷ್ಯವು. ಅದನ್ನು ಜೈಲಲ್ಲಿ ಇರಬೇಕಂದ್ರೆ ಬರೆದಿದ್ದು. ಖಂಡಿತವಾಗ್ಲೂ ಪ್ರತಿಯೊಬ್ಬ ಸಂತನಿಗೆ ಇತಿಹಾಸ ಇದೆ, ಪ್ರತಿಯೊಬ್ಬ ಪಾಪಿಗೆ ಭವಿಷ್ಯ ಇದೆ. ದರ್ಶನ್ ಅವರು ಆಚೆಗಡೆ ಬಂದ ಮೇಲೆ ಇಡೀ ಜಗತ್ತೇ ಮೆಚ್ಚುವಂಥ ವ್ಯಕ್ತಿ ಆಗ್ತಾರೆ. ಆಲ್ರೆಡಿ ಬದಲಾಗಿದ್ದಾರೆ.